ಗರುಡ ಪುರಾಣ ಅಧ್ಯಾಯ 3. ಹೇ ಕೇಶವ, ಯಮಮಾರ್ಗದ ಯಾತ್ರೆಯನ್ನು ಪೂರ್ಣಗೊಳಿಸಿ ಯಮನ ಭವನದಲ್ಲಿ ಹೋಗಿ ಪಾಪಿಯು ಯಾವ ಪ್ರಕಾರದ ಯಾತನೆಯನ್ನು ಭೋಗಿಸುತ್ತಾನೆ ಅದನ್ನು ಕುರಿತು ನನಗೆ ತಿಳಿಸಿರಿ. ಹೇ ವೈನತೆಯ ಗರುಡ, ನಾನು ನರಕಯಾತನೆಯ ವಿಷಯದಲ್ಲಿ ಆದಿಯಿಂದ ಅಂತ್ಯದವರೆಗೆ ತಿಳಿಸುವೆ. ನಾನು ನರಕದ ಯಾತನೆಯ ಕುರಿತು ತಿಳಿಸಿದಾಗ ಅದನ್ನು ಕೇಳುವ ಮಾತ್ರದಿಂದ ನೀನು ಕಂಪಿಸಿ ಹೋಗುವೆ. ಹೇ ಕಶ್ಯಪನಂದನ, ಬಹುಭೀತಿಪುರದ ಎದುರಿನಲ್ಲಿ 44 ಯೋಜನಗಳಷ್ಟು ವಿಸ್ತೀರ್ಣದಲ್ಲಿ ವ್ಯಾಪ್ತವಾದ ಧರ್ಮರಾಜನ ವಿಶಾಲವಾದ ಪುರವಿದೆ. ಹಾಹಾಕಾರದಿಂದ ಪರಿಪೂರ್ಣವಾದ ಆ ಪುರವನ್ನು ನೋಡಿ ಪಾಪಿಯು ಹಾಹಾಕಾರ ಮಾಡತೊಡಗುತ್ತಾನೆ. ಪಾಪಿಯ ಆಕ್ರಂದನವನ್ನು ಕೇಳಿ ಯಮಪುರಿಯಲ್ಲಿ ವಿಚರಿಸುವವರು ಯಮನ ಗಣ. ದ್ವಾರಪಾಲಕನ ಬಳಿ ಹೋಗಿ ಆ ಪಾಪಿಯ ವಿಷಯವನ್ನು ತಿಳಿಸುತ್ತಾರೆ. ಧರ್ಮರಾಜನ ದ್ವಾರದಲ್ಲಿ ಧರ್ಮಧ್ವಜ ಎಂಬ ದ್ವಾರಪಾಲಕ ಸದಾ ಸಿದ್ಧನಿರುತ್ತಾನೆ. ಆತನು ಹೋಗಿ ಚಿತ್ರಗುಪ್ತನಿಗೆ ಆ ಜೀವಿಯ ಶುಭಾಶುಭ ಕರ್ಮಗಳ ಬಗ್ಗೆ ತಿಳಿಸುತ್ತಾನೆ. ನಂತರ ಚಿತ್ರಗುಪ್ತನೂ ಕೂಡ ಆ ಪಾಪಿಯ ವಿಷಯದಲ್ಲಿ ಧರ್ಮರಾಜನಲ್ಲಿ ನಿವೇದನೆ ಮಾಡುತ್ತಾನೆ. ಹೇ ಗರುಡ, ಯಾರು ನಾಸ್ತಿಕ ಮತ್ತು ಮಹಾಪಾಪಿಗಳಾಗಿರುವರೋ ಅವರೆಲ್ಲರ ವಿಷಯದಲ್ಲಿ ಧರ್ಮರಾಜನು ಯಥಾವತ್ತಾಗಿ ಅರಿತಿರುತ್ತಾನೆ. ಆದಾಗ್ಯೂ ಧರ್ಮರಾಜನು ಆ ಜೀವಿಗಳ ಪಾಪಕರ್ಮಗಳ ಕುರಿತು ಚಿತ್ರಗುಪ್ತನನ್ನು ಕೇಳುತ್ತಾನೆ ಮತ್ತು ಸರ್ವಜ್ಞ ಚಿತ್ರಗುಪ್ತ ಕೂಡ ಶ್ರವಣನನ್ನು ಕೇಳುತ್ತಾನೆ. ಶ್ರವಣ ಬ್ರಹ್ಮದೇವರ ಪುತ್ರ. ಶ್ರವಣನು ಸ್ವರ್ಗ, ಪೃಥ್ವಿ ಮತ್ತು ಪಾತಾಳ ಲೋಕದಲ್ಲಿ ಸಂಚರಿಸುವವ ಮತ್ತು ದೂರದಿಂದಲೇ ಕೇಳಿಸಿಕೊಳ್ಳುವ ಮತ್ತು ವಿಷಯಗಳನ್ನು ಅರಿಯುವ ದಿವ್ಯಶಕ್ತಿಯನ್ನು ಹೊಂದಿರುತ್ತಾನೆ. ಆತನ ನೇತ್ರಗಳು ಸುದೂರದ ದೃಶ್ಯಗಳನ್ನು ನೋಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಶ್ರವಣನಿಗೆ ಶ್ರವಣಿ ಎಂಬ ಹೆಸರಿನ ಬೇರೆ ಬೇರೆ ಪತ್ನಿಯರಿದ್ದು ಅವರು ಕೂಡ ಶ್ರವಣನಂತೆಯೇ ಸ್ವರೂಪ ಹೊಂದಿರುತ್ತಾರೆ. ಅಂದರೆ ಶ್ರವಣನಿಗೆ ಸಮಾನರಾಗಿಯೇ ಇರುತ್ತಾರೆ. ಅವರು ಸ್ತ್ರೀಯರ ಎಲ್ಲ ಪ್ರಕಾರದ ಚಾರಿತ್ರ್ಯ ಮತ್ತು ತತ್ವಶಃ ತಿಳಿದಿರುತ್ತಾರೆ. ಮನುಷ್ಯರು ಮಾಡುವ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಕರ್ಮಾದಿಗಳನ್ನು ಆ ಶ್ರವಣ ಮತ್ತು ಶ್ರವಣಿಯರು ಚಿತ್ರಗುಪ್ತನಿಗೆ ತಿಳಿಸುತ್ತಾರೆ. ಆ ಶ್ರವಣ ಮತ್ತು ಶ್ರವಣಿಯರು ಧರ್ಮರಾಜನ ಗುಪ್ತಚರರಾಗಿರುವವರು. ಅವರು ಮನುಷ್ಯನ ಮಾನಸಿಕ, ವಾಚಿಕ ಮತ್ತು ಕಾಯಿಕ ಸಮಸ್ತ ಪ್ರಕಾರದ ಶುಭ ಮತ್ತು ಅಶುಭ ಕರ್ಮಗಳನ್ನು ಸೂಕ್ತ ರೀತಿಯಲ್ಲಿ ಅರಿತುಕೊಂಡಿರುತ್ತಾರೆ. ಮನುಷ್ಯ ಮತ್ತು ದೇವತೆಗಳ ಅಧಿಕಾರಿಯಾದ ಆ ಶ್ರವಣ ಮತ್ತು ಶ್ರವಣಿಯರು ಸತ್ಯವಾದಿಗಳು. ಅವರ ಬಳಿಯಲ್ಲಿ ಒಂದು ದಿವ್ಯಶಕ್ತಿ ಇದ್ದು ಅದರ ಬಲದಿಂದ ಅವರು ಮನುಷ್ಯಕೃತ ಕರ್ಮಗಳನ್ನು ತಿಳಿಸುವರು. ವ್ರತ, ದಾನ ಮತ್ತು ಸತ್ಯವಚನದಿಂದ ಯಾವ ಮನುಷ್ಯ ಅವರನ್ನು ಪ್ರಸನ್ನಗೊಳಿಸುವನೋ ಅಂಥವನ ಕುರಿತು ಅವರು ಸೌಮ್ಯ ಮತ್ತು ಸ್ವರ್ಗಮೋಕ್ಷ ಪ್ರದಾನಿಸುವಂಥವರಾಗುತ್ತಾರೆ. ಆ ಸತ್ಯವಾದಿ ಶ್ರವಣ ಪಾಪಿಗಳ ಪಾಪಕರ್ಮಗಳನ್ನು ತಿಳಿದುಕೊಂಡು ಧರ್ಮರಾಜನ ಸಮ್ಮುಖದಲ್ಲಿ ಯಥಾವತ್ತಾಗಿ ಹೇಳುವುದರ ಕಾರಣ ದುಃಖದಾಯಿಯಾಗಿ ಹೋಗುವನು. ಸೂರ್ಯ, ಚಂದ್ರ, ವಾಯು, ಅಗ್ನಿ, ಆಕಾಶ, ಭೂಮಿ, ಜಲ, ಹೃದಯ, ಯಮ, ದಿನ, ರಾತ್ರಿ, ಎರಡೂ ಸಂಧ್ಯಾಗಳು ಮತ್ತು ಧರ್ಮ ಇವು ಮನುಷ್ಯನ ವೃತ್ತಾಂತವನ್ನು ತಿಳಿದಿರುತ್ತದೆ. ಧರ್ಮರಾಜ, ಚಿತ್ರಗುಪ್ತ, ಶ್ರವಣ ಮತ್ತು ಸೂರ್ಯ ಮುಂತಾದವರು ಮನುಷ್ಯನ ಶರೀರದಲ್ಲಿ ಸ್ಥಿತ ಸಮಸ್ತ ಪಾಪ ಮತ್ತು ಪುಣ್ಯಗಳನ್ನು ಪರಿಪೂರ್ಣವಾಗಿ ನೋಡುತ್ತಾರೆ. ಈ ಪ್ರಕಾರವಾಗಿ ಪಾಪಿಗಳ ಪಾಪದ ವಿಷಯದಲ್ಲಿ ಸುನಿಶ್ಚಿತ ತಿಳುವಳಿಕೆಯನ್ನು ಪ್ರಾಪ್ತಿ ಹೊಂದಿ ಯಮ ಅವರನ್ನು ಕರೆದುಕೊಂಡು ತನ್ನ ಅತ್ಯಂತ ಭಯಂಕರ ರೂಪವನ್ನು ತೋರಿಸುತ್ತಾನೆ. ಆ ಪಾಪಿಗಳು ನೋಡುವ ಯಮರಾಜನ ರೂಪವು ಹೇಗಿರುತ್ತದೆ ಎಂದರೆ ಹಸ್ತದಲ್ಲಿ ದಂಡಧಾರಿ, ಮಹಾವಿಶಾಲ ಶರೀರಿ, ಮಹಿಷದ ಮೇಲೆ ಸಂಸ್ಥಿತ, ಪ್ರಳಯ ಕಾಲದ ಮೇಘಕ್ಕೆ ಸಮಾನ ಧ್ವನಿಯುಳ್ಳವ, ಕಾಡಿಗೆಯ ಪರ್ವತಕ್ಕೆ ಸಮಾನ, ಮಿಂಚಿನ ಪ್ರಭಾವ ಉಳ್ಳವ, ಆಯುಧಗಳ ಕಾರಣ ಭಯಂಕರ, 32 ತೋಳುಗಳುಳ್ಳವ, 3 ಯೋಜನ ವಿಸ್ತೀರ್ಣವುಳ್ಳ ಶರೀರದವ, ಬಾವಿಗೆ ಸಮಾನವಾದ ಗೋಲಾಕಾರದ ನೇತ್ರವುಳ್ಳವ, ದೊಡ್ಡ ದೊಡ್ಡ ದವಡೆಗಳ ಕಾರಣ ಭಯಂಕರ ಮುಖದವ, ರಕ್ತವರ್ಣದ ನೇತ್ರಗಳುಳ್ಳವ ಮತ್ತು ನೀಳ ನಾಸಿಕದವನಾಗಿರುವನು. ಮೃತ್ಯು ಮತ್ತು ಜ್ವರದಿಂದ ಸಂಯುಕ್ತನಾಗಿರುವ ಕಾರಣ ಚಿತ್ರಗುಪ್ತ ಕೂಡ ಭಯಾನಕವಾಗಿರುವನು.
ಯಮನಿಗೆ ಸಮಾನ ಭಯಾನಕರಾದ ಸಮಸ್ತ ದೂತರು ಆತನ ಸಮೀಪ ಗರ್ಜಿಸುತ್ತಿರುತ್ತಾರೆ. ಆ ಚಿತ್ರಗುಪ್ತನನ್ನು ನೋಡಿ ಭಯಭೀತರಾಗಿ ಪಾಪಿಗಳು ಹಾಹಾಕಾರ ಮಾಡತೊಡಗುತ್ತಾರೆ. ದಾನವನ್ನು ಮಾಡಿರದ ಆ ಪಾಪಾತ್ಮ ಕಂಪಿಸುತ್ತಾನೆ ಮತ್ತು ಪದೇ ಪದೇ ರೋದನ ಮಾಡುತ್ತಾನೆ. ಆಗ ಚಿತ್ರಗುಪ್ತನು ಯಮನ ಆಜ್ಞೆಯಂತೆ ಹಾಹಾಕಾರ ಮಾಡುತ್ತಿರುವ ಮತ್ತು ತಮ್ಮ ಪಾಪಕರ್ಮಗಳ ವಿಷಯ ಕುರಿತು ಚಿಂತಿಸುತ್ತಿರುವ ಆ ಸಮಸ್ತ ಜೀವಿಗಳಿಗೆ ಹೇಳುತ್ತಾನೆ, ಎಲೈ ಪಾಪಿಗಳೇ, ದುರಾಚಾರಿಗಳೇ, ಅಹಂಕಾರದಿಂದ ದೂಷಿತರಾದವರೇ, ನೀವು ಅವಿವೇಕದಿಂದ ಪಾಪಕರ್ಮಗಳನ್ನೇಕೆ ಮಾಡಿದಿರಿ? ಕಾಮದಿಂದ, ಕ್ರೋಧದಿಂದ ಹಾಗೂ ಪಾಪಿ ಜನರ ಸಂಘದಿಂದ ನೀವು ಯಾವ ಪಾಪಕರ್ಮವನ್ನು ಮಾಡಿರುವರೋ ಅದು ದುಃಖಪ್ರದಾಯಕವಾದುದು. ಹೇ ಮೂರ್ಖರೇ, ನೀವು ಅದನ್ನು ಏಕೆ ಮಾಡಿದಿರಿ? ಪೂರ್ವ ಜನ್ಮದಲ್ಲಿ ನೀವೆಲ್ಲರೂ ಯಾವ ಪ್ರಕಾರ ಹರ್ಷದಿಂದ ಪಾಪಕರ್ಮಗಳನ್ನು ಮಾಡಿರುವಿರೋ ಅದೇ ಪ್ರಕಾರ ಯಾತನೆಯನ್ನು ಕೂಡ ಅನುಭವಿಸಬೇಕು. ಈ ಸಮಯ ಏಕೆ ಪರಮ ದುಃಖಿತರಾಗಿರುತ್ತೀರಿ? ನೀವೆಲ್ಲರೂ ಯಾವ ಅಧಿಕ ಪಾಪಕರ್ಮಗಳನ್ನು ಮಾಡಿರುವಿರೋ ಆ ಪಾಪಕರ್ಮವೇ ನಿಮ್ಮ ದುಃಖಕ್ಕೆ ಕಾರಣವಾಗಿದೆ. ಇದಾವುದಕ್ಕೂ ನಾವು ಕಾರಣರಲ್ಲ. ಮೂರ್ಖನಿರಲಿ ಅಥವಾ ಪಂಡಿತ, ದರಿದ್ರನಿರಲಿ ಅಥವಾ ಧನವಂತ ಮತ್ತು ಸಬಲನಿರಲಿ ಅಥವಾ ದುರ್ಬಲ, ಯಮರಾಜ ಎಲ್ಲರೊಡನೆಯೂ ಸಮಾನವಾದ ವ್ಯವಹಾರವನ್ನು ಮಾಡುವನು. ಚಿತ್ರಗುಪ್ತನ ಈ ಪ್ರಕಾರದ ಮಾತುಗಳನ್ನು ಕೇಳಿ ಆ ಪಾಪಿ ತನ್ನ ಕರ್ಮಗಳ ವಿಷಯ ಕುರಿತು ಚಿಂತಿಸುತ್ತಾ ನಿಶ್ಚೇಷ್ಟಿತನಾಗಿ ಮೌನವಾಗಿ ಕುಳಿತು ಬಿಡುತ್ತಾನೆ. ಧರ್ಮರಾಜ ಕೂಡ ಚೋರರಂತೆ ಕುಳಿತ ಆ ಪಾಪಿಗಳನ್ನು ನೋಡಿ ಅವರ ಪಾಪಗಳನ್ನು ತೊಳೆಯಲು ಯಥೋಚಿತ ದಂಡವನ್ನು ನೀಡಲು ಆಜ್ಞೆಯನ್ನು ಮಾಡುತ್ತಾನೆ. ನಂತರ ಆ ನಿರ್ದಯಿ ದೂತರು ಪಾಪಿಗಳನ್ನು ಥಳಿಸುತ್ತಾ ಹೀಗೆ ಹೇಳುತ್ತಾರೆ, ಹೇ ಪಾಪಿ, ಮಹಾನ್ ಘೋರ ಮತ್ತು ಅತ್ಯಂತ ಭಯಾನಕ ನರಕಗಳಲ್ಲಿ ನಡೆಯಿರಿ. ಯಮರಾಜನ ಆಜ್ಞಾಕಾರಿ ಪ್ರಚಂಡ ಮತ್ತು ಚಂಡಕ ಮುಂತಾದ ಹೆಸರಿನ ದೂತರು ಒಂದು ಪಾಶದಿಂದ ಅವರನ್ನು ಬಂಧಿಸಿ ನರಕದತ್ತ ಕೊಂಡೊಯ್ಯುತ್ತಾರೆ. ಅಲ್ಲಿ ದಗದಗಿಸುತ್ತಿರುವ ಅಗ್ನಿಗೆ ಸಮಾನವಾದ ಪ್ರಭೆಯುಳ್ಳ ಶಾಲ್ಮಲಿ ಎಂಬ ಒಂದು ವಿಶಾಲ ವೃಕ್ಷವಿದೆ. ಅದು 5 ಯೋಜನ ವಿಸ್ತೀರ್ಣದಲ್ಲಿ ವ್ಯಾಪಿಸಿದೆ ಹಾಗೂ 1 ಯೋಜನ ಎತ್ತರವಿದೆ. ಆ ವೃಕ್ಷದಲ್ಲಿ ಸರಪಳಿಯಿಂದ ಪಾಪಿಗಳನ್ನು ತಲೆಕೆಳಗಾಗಿಸಿ ಕಟ್ಟಿ ದೂತರು ಥಳಿಸುತ್ತಾರೆ. ಅಲ್ಲಿ ಸುಡುತ್ತಾ ಪಾಪಿಗಳು ರೋಧಿಸುತ್ತಾರೆ. ಅವರನ್ನು ಯಾರೂ ಅಲ್ಲಿ ರಕ್ಷಿಸುವವರು ಇರುವುದಿಲ್ಲ. ಅದೇ ಶಾಲ್ಮಲಿ ವೃಕ್ಷದಲ್ಲಿ ಹಸಿವೆ ಮತ್ತು ದಾಹದಿಂದ ಪೀಡಿತ ಹಾಗೂ ಯಮದೂತರಿಂದ ಥಳಿಸಿಕೊಳ್ಳುತ್ತಾ ಅನೇಕ ಪಾಪಿಗಳು ತಲೆಕೆಳಗಾಗಿ ಜೋತು ಬಿದ್ದಿರುತ್ತಾರೆ. ಆ ಆಶ್ರಯಹೀನ ಪಾಪಿಗಳು ಕೈ ಜೋಡಿಸಿ, ಹೇ ಯಮದೂತರೇ, ನಮ್ಮ ಅಪರಾಧವನ್ನು ಕ್ಷಮಿಸಿಬಿಡಿ, ಹೀಗೆ ಆ ಯಮದೂತರಲ್ಲಿ ನಿವೇದಿಸಿಕೊಳ್ಳುತ್ತಾರೆ. ಪದೇ ಪದೇ ಲೋಹದ ಬಡಿಗೆಗಳಿಂದ, ಸುತ್ತಿಗೆಗಳಿಂದ, ಬಲ್ಲೆಗಳಿಂದ, ಬರ್ಚಿಗಳಿಂದ, ಗದೆಗಳಿಂದ ಮತ್ತು ಒನಕೆಗಳಿಂದ ಆ ದೂತರ ಮೂಲಕ ಅವರು ಅತ್ಯಧಿಕ ಥಳಿತಕ್ಕೆ ಒಳಗಾಗುತ್ತಾರೆ. ದೂತರ ಥಳಿತದಿಂದ ಪಾಪಿಗಳು ಚಟುವಟಿಕೆ ರಹಿತ ಮತ್ತು ಮೂರ್ಛಿತರಾಗಿ ಹೋಗುತ್ತಾರೆ. ಆಗ ಆ ನಿಶ್ಚೇಷ್ಟ ಪಾಪಿಗಳನ್ನು ನೋಡಿ ಯಮನ ದೂತರು ಹೇಳುತ್ತಾನೆ, ಎಲೈ ದುರಾಚಾರಿಗಳೇ, ಪಾಪಿಗಳೇ, ನೀವೆಲ್ಲರೂ ದುರಾಚಾರವನ್ನೇಕೆ ಮಾಡಿದಿರಿ? ಸುಲಭವಾಗಿ ನೆರವೇರುವಂಥ ಜಲ ಮತ್ತು ಅನ್ನದ ದಾನವನ್ನು ಎಂದಿಗೂ ಏಕೆ ಮಾಡಲಿಲ್ಲ? ನೀವೆಲ್ಲರೂ ಅರ್ಧ ತುತ್ತನ್ನು ಎಂದಿಗೂ ಯಾರಿಗೂ ನೀಡಲಿಲ್ಲ ಮತ್ತು ಕಾಗೆಗಾಗಲಿ ನಾಯಿಗಾಗಲಿ ಬಲಿಯನ್ನು ಕೂಡ ನೀಡಲಿಲ್ಲ. ಅತಿಥಿಗಳಿಗೆ ನಮಸ್ಕರಿಸಲಿಲ್ಲ ಮತ್ತು ಪಿತೃಗಳಿಗೆ ತರ್ಪಣ ಕೂಡ ನೀಡಲಿಲ್ಲ. ಯಮರಾಜ ಮತ್ತು ಚಿತ್ರಗುಪ್ತನ ಉತ್ತಮ ಧ್ಯಾನ ಕೂಡ ಮಾಡಲಿಲ್ಲ ಮತ್ತು ಅವರ ಮಂತ್ರಗಳ ಜಪವನ್ನು ಕೂಡ ಮಾಡಲಿಲ್ಲ. ಅವುಗಳನ್ನೆಲ್ಲ ಮಾಡಿದ್ದರೆ ನಿಮಗೆ ಯಮಯಾತನೆ ಆಗುತ್ತಿರಲಿಲ್ಲ. ಎಂದಿಗೂ ಯಾವುದೇ ತೀರ್ಥಯಾತ್ರೆಯನ್ನು ಮಾಡಲಿಲ್ಲ. ದೇವತೆಗಳಿಗೆ ಪೂಜಾರ್ಚನೆಗಳನ್ನು ಕೂಡ ಸಲ್ಲಿಸಲಿಲ್ಲ. ಗೃಹಸ್ಥಾಶ್ರಮದಲ್ಲಿದ್ದೂ ಕೂಡ ನೀವು ಹಂತಕಾರವನ್ನು ತೆಗೆಯಲಿಲ್ಲ. ಸಂತರ ಸೇವೆ ಮಾಡಲಿಲ್ಲ. ಆದ್ದರಿಂದ ಈಗ ಸ್ವಯಂಕೃತ ಪಾಪದ ಫಲ ಭೋಗಿಸಿರಿ. ನೀವು ಧರ್ಮಹೀನರಾಗಿದ್ದೀರಿ. ಆದ್ದರಿಂದ ನಿಮ್ಮನ್ನು ತುಂಬ ಥಳಿಸಲಾಗುತ್ತಿದೆ. ಭಗವಂತ ಹರಿಯೇ ಈಶ್ವರನಾಗಿರುವನು. ಆತನೇ ಅಪರಾಧಗಳನ್ನು ಕ್ಷಮಿಸಲು ಸಮರ್ಥನಾಗಿರುವನು. ನಾವು ಆತನ ಆಜ್ಞೆಯಿಂದಲೇ ಅಪರಾಧಿಗಳಿಗೆ ದಂಡ ನೀಡುತ್ತಿದ್ದೇವೆ. ಹೀಗೆ ಹೇಳಿ ಆ ದೂತರು ನಿರ್ದಯತೆಯಿಂದ ಪಾಪಿಗಳನ್ನು ಥಳಿಸುವರು ಮತ್ತು ಅವರಿಂದ ಥಳಿತಕ್ಕೊಳಗಾಗುವ ಕಾರಣ ಪಾಪಿಗಳು ಉರಿಯುವ ಕೆಂಡದಂತೆ ಕೆಳಗೆ ಬಿದ್ದು ಬಿಡುವರು. ಬೀಳುವುದರಿಂದ ಆ ವೃಕ್ಷದ ಎಲೆಗಳಿಂದ ಪಾಪಿಗಳ ಶರೀರ ಕತ್ತರಿಸಿ ಹೋಗುತ್ತದೆ. ಕೆಳಗೆ ಬಿದ್ದ ಆ ಪಾಪಿ ಜೀವಿಗಳನ್ನು ನಾಯಿಗಳು ತಿನ್ನುತ್ತವೆ ಮತ್ತು ಅವರು ರೋಧಿಸುತ್ತಾರೆ.
ರೋಧಿಸುತ್ತಿರುವ ಆ ಪಾಪಿಗಳ ಬಾಯಿಯಲ್ಲಿ ಯಮದೂತರು ಧೂಳನ್ನು ತುಂಬಿಬಿಡುವರು ಮತ್ತು ಕೆಲವು ಪಾಪಿಗಳನ್ನು ಪಾಶಗಳಿಂದ ಬಂಧಿಸಿ ಸುತ್ತಿಗೆಯಿಂದ ಥಳಿಸುವರು. ಕೆಲವು ಪಾಪಿಗಳನ್ನು ಕರಗಸದಿಂದ ಕತ್ತರಿಸಿ ಮರದಂತೆ ತುಂಡು ಮಾಡಲಾಗುವುದು ಮತ್ತು ಕೆಲವರನ್ನು ಭೂಮಿಯ ಮೇಲೆ ಕೆಡವಿ ಕೊಡಲಿಯಿಂದ ತುಂಡು ತುಂಡಾಗಿ ಕತ್ತರಿಸಲಾಗುವುದು. ಕೆಲವರನ್ನು ತಗ್ಗಿನಲ್ಲಿ ಅರ್ಧ ಭಾಗ ಹೂಳಿ ಅವರ ಶಿರದಲ್ಲಿ ಬಾಣಗಳಿಂದ ಭೇದಿಸಲಾಗುವುದು. ಕೆಲ ಅನ್ಯರನ್ನು ಗಾಣದ ಯಂತ್ರದಲ್ಲಿ ಹಾಕಿ ಕಬ್ಬನ್ನು ಹಿಂಡಿದಂತೆ ಹಿಂಡಲಾಗುವುದು. ಕೆಲವರಿಗೆ ಅವರ ಸುತ್ತಲೂ ಉರಿಯುವ ಕೆಂಡದ ಮರವನ್ನು ಕಟ್ಟಿ ಕಬ್ಬಿಣದ ಪಿಂಡದಂತೆ ಸುಡಲಾಗುವುದು. ಕೆಲವರನ್ನು ತುಪ್ಪ ಕುದಿಯುವ ಕಡಾಯಿಯಲ್ಲಿ, ಕೆಲವರನ್ನು ಎಣ್ಣೆಯಲ್ಲಿ ವಡೆಯಂತೆ ಕರೆಯಲಾಗುವುದು. ಕೆಲವರನ್ನು ಮದವೇರಿದ ಗಜರಾಜನ ಸಮ್ಮುಖದಲ್ಲಿ ಎಸೆಯಲಾಗುತ್ತದೆ. ಕೆಲವರನ್ನು ಕೈಕಾಲು ಕಟ್ಟಿ ಅಧೋಮುಖವಾಗಿ ತೂಗಬಿಡಲಾಗುತ್ತದೆ. ಕೆಲವರನ್ನು ಬಾವಿಯಲ್ಲಿ ಎಸೆಯಲಾಗುತ್ತದೆ. ಕೆಲವರನ್ನು ಪರ್ವತದಿಂದ ಕೆಳಕ್ಕೆ ಎಸೆಯಲಾಗುತ್ತದೆ. ಕೆಲವರನ್ನು ಕೀಟಾದಿಗಳಿಂದ ತುಂಬಿದ ಕುಂಡಗಳಲ್ಲಿ ಮುಳುಗಿಸಲಾಗುತ್ತದೆ. ಅಲ್ಲಿ ಅವರು ಕೀಟಗಳ ಮೂಲಕ ವ್ಯಥಿತರಾಗುತ್ತಾರೆ. ಕೆಲವರನ್ನು ವಜ್ರಕ್ಕೆ ಸಮಾನ ಕಠಿಣವಾದ ಚುಂಚುಗಳಿರುವ ದೊಡ್ಡ ದೊಡ್ಡ ಕಾಗೆಗಳು, ಹದ್ದುಗಳು ಮತ್ತು ಮಾಂಸಭಕ್ಷಿ ಪಕ್ಷಿಗಳ ಮೂಲಕ ಶಿರೋಭಾಗದಲ್ಲಿ, ನೇತ್ರಗಳಲ್ಲಿ ಮತ್ತು ಬಾಯಿಗಳಲ್ಲಿ ಅಪಾರ ವೇದನೆಯಾಗುವಂತೆ ಕುಕ್ಕಿಸಲಾಗುತ್ತದೆ. ಕೆಲವರು ಅನ್ಯ ಪಾಪಿಗಳೊಡನೆ ಸಾಲವನ್ನು ಹಿಂತಿರುಗಿಸುವ ಕುರಿತು ಪ್ರಾರ್ಥನೆ ಮಾಡುತ್ತಾ ಹೇಳುತ್ತಾರೆ, ನನ್ನ ಧನ ನೀಡು, ನನ್ನ ಧನ ನೀಡು. ಯಮಲೋಕದಲ್ಲಿ ನಾನು ನಿನ್ನನ್ನು ನೋಡಿಬಿಟ್ಟೆ, ನನ್ನ ಧನವನ್ನು ನೀನೇ ಪಡೆದಿರುವೆ. ನರಕದಲ್ಲಿ ಈ ಪ್ರಕಾರ ವಾದವಿವಾದ ಮಾಡುತ್ತಲಿರುವ ಪಾಪಿಗಳ ಅಂಗಗಳಿಂದ ಹರಿತವಾದ ಚಿಮ್ಮಟಿಗೆಯ ಮೂಲಕ ಮಾಂಸವನ್ನು ಕಿತ್ತು ತೆಗೆದು ಯಮದೂತರು ಅವರಿಗೆ ಕೊಡುತ್ತಾರೆ. ಈ ಪ್ರಕಾರ ಆ ಪಾಪಿಗಳನ್ನು ಸಮಗ್ರವಾಗಿ ಪ್ರತಾಡಿತಗೊಳಿಸಿ ಯಮನ ಆಜ್ಞೆಯಂತೆ ಯಮದೂತರು ಪಾಪಿಗಳನ್ನು ಎಳೆದೊಯ್ದು ತಾಮಿಸ್ರ ಮುಂತಾದ ಘೋರ ನರಕಗಳಲ್ಲಿ ಒಗೆಯುತ್ತಾರೆ. ಆ ವೃಕ್ಷ ಅಂದರೆ ಶಾಲ್ಮಲಿ ವೃಕ್ಷದ ಸಮೀಪದಲ್ಲಿಯೇ ಅಪಾರ ದುಃಖದಿಂದ ಪರಿಪೂರ್ಣವಾದ ನರಕವಿದೆ. ಅದರಲ್ಲಿ ಪ್ರಾಪ್ತವಾಗುವ ಮಹಾ ದುಃಖಗಳ ವರ್ಣನೆಯನ್ನು ಮಾತಿನಿಂದ ವರ್ಣನೆ ಮಾಡುವುದು ಅಸಂಭವ. ಹೇ ಆಕಾಶಗಾಮಿ ಗರುಡ, 84 ಲಕ್ಷ ಸಂಖ್ಯೆಯ ನರಕಗಳಿವೆ. ಅವುಗಳಲ್ಲಿ ಅತ್ಯಂತ ಭಯಂಕರ ಮತ್ತು ಪ್ರಮುಖ ನರಕಗಳ ಸಂಖ್ಯೆ 21. ತಾಮಿಸ್ರ, ಲೋಹಶಂಕು, ಮಹಾರೌರವ, ಶಾಲ್ಮಲಿ, ರೌರವ, ಕುಡಲ, ಕಾಲಸೂತ್ರಕ, ಪೂತಿ ಮೃತ್ತಿಕ, ಸಂಗಾತ, ಲೋಹಿತೋದ, ಸವಿಷ, ಸಂಪ್ರತಾಪನ, ಮಹಾನಿರಯ, ಕಾಕೋಲ, ಸಂಜೀವನ, ಮಹಾಪತ, ಅವೀಚಿ, ಅಂಧತಾಮಿಸ್ರ, ಕುಂಭೀಪಾಕ, ಸಂಪ್ರತಾಪನ ಹಾಗೂ ತಪನ ಇವು 21 ನರಕಗಳಾಗಿವೆ. ಇವೆಲ್ಲವೂ ಅನೇಕ ಪ್ರಕಾರದ ಯಾತನಾದಿಗಳಿಂದ ಪರಿಪೂರ್ಣವಾದ ಕಾರಣ ಅನೇಕ ಭೇದಗಳಿಂದ ಪರಿಕಲ್ಪಿತವಾಗಿವೆ. ಅನೇಕ ಪ್ರಕಾರದ ಪಾಪಗಳ ಫಲ ಇವುಗಳಲ್ಲಿ ಪ್ರಾಪ್ತಿಯಾಗುತ್ತದೆ ಮತ್ತು ಇವು ಯಮರಾಜನ ದೂತರಿಂದ ಅಧಿಷ್ಠಿತವಾಗಿವೆ. ಈ ನರಕಗಳಲ್ಲಿ ಬಿದ್ದ ಮೂರ್ಖ, ಪಾಪಿ, ಅಧರ್ಮಿ ಜೀವಿ ಕಲ್ಪ ಪರ್ಯಂತ ಆಯಾ ನರಕ ಯಾತನೆಗಳನ್ನು ಭೋಗಿಸುತ್ತಾನೆ. ತಾಮಿಸ್ರ ಮತ್ತು ಅಂಧತಾಮಿಸ್ರ ಹಾಗೂ ರೌರವಾದಿ ನರಕಗಳ ಯಾವ ಯಾತನೆಗಳಿವೆಯೋ ಅವುಗಳನ್ನು ಸ್ತ್ರೀ ಮತ್ತು ಪುರುಷ ವಿಷಯ ಸುಖಗಳಲ್ಲಿ ಆಸಕ್ತರಾಗುವ ಕಾರಣ ಭೋಗಿಸುತ್ತಾರೆ. ಈ ಪ್ರಕಾರ ಕೇವಲ ಕುಟುಂಬದ ಪಾಲನೆ ಪೋಷಣೆ ಮಾಡುವ ಅಥವಾ ಕೇವಲ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವವನು ಕೂಡ ಇಲ್ಲಿ ಕುಟುಂಬ ಮತ್ತು ಶರೀರ ಎರಡನ್ನೂ ಬಿಟ್ಟು ಮರಣದ ನಂತರ ಈ ಪ್ರಕಾರ ಫಲವನ್ನು ಭೋಗಿಸುತ್ತಾನೆ. ಜೀವಿಗಳಿಗೆ ದ್ರೋಹ ಬಗೆದು ಪಾಲನೆ ಪೋಷಣೆ ಮಾಡಿದ ತನ್ನ ಸ್ಥೂಲ ಶರೀರವನ್ನು ಇಹದಲ್ಲಿಯೇ ಬಿಟ್ಟು ಪಾಪಕರ್ಮರೂಪಿ ಬುತ್ತಿಯ ಗಂಟಿನೊಡನೆ ಪಾಪಿ ಏಕಾಂಗಿಯಾಗಿಯೇ ಅಂಧಕಾರಪೂರ್ಣ ನರಕದಲ್ಲಿ ಹೋಗುತ್ತಾನೆ. ಯಾರ ದ್ರವ್ಯ ಚೌರ್ಯವಾಗಿ ಹೋಗಿದೆಯೋ ಅಂಥ ವ್ಯಕ್ತಿಗೆ ಸಮಾನವಾಗಿ ಪಾಪಿ ಪುರುಷನು ದೈವದಿಂದ ಪ್ರಾಪ್ತ ಕುಟುಂಬ ಪೋಷಣೆಯ ಫಲವನ್ನು ನರಕದಲ್ಲಿ ಆತುರನಾಗಿ ಭೋಗಿಸುತ್ತಾನೆ. ಕೇವಲ ಅಧರ್ಮದಿಂದ ಕುಟುಂಬದ ಪಾಲನೆ ಪೋಷಣೆಗಾಗಿ ಪ್ರಯತ್ನಶೀಲನಾಗಿರುವ ವ್ಯಕ್ತಿಯು ಅಂಧಕಾರದ ಪರಾಕಾಷ್ಠೆ ಇರುವ ಅಂಧತಾಮಿಸ್ರ ಎಂಬ ನರಕಕ್ಕೆ ಹೋಗುತ್ತಾನೆ. ಮನುಷ್ಯ ಲೋಕದ ಕೆಳಗಿನ ನರಕಗಳ ಎಷ್ಟು ಯಾತನೆಗಳಿವೆಯೋ ಅಷ್ಟನ್ನು ಅನುಕ್ರಮವಾಗಿ ಭೋಗಿಸುತ್ತಾ ಶುದ್ಧನಾಗಿ ಪುನಃ ಈ ಮೃತ್ಯುಲೋಕದಲ್ಲಿ ಜನ್ಮ ತಳೆಯುತ್ತಾನೆ. ಇಲ್ಲಿಗೆ 3ಯ ಅಧ್ಯಾಯವು ಪೂರ್ಣಗೊಂಡಿದೆ.